ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಲೋಕಾಯುಕ್ತದ ದಾಳಿ ಮಾಡ್ತಾನೆ ಇರ್ತಾರೆ ಮೇಲೆ. ನಾವು ನೋಡ್ತಾನೆ ಇರ್ತೀವಿ, ಹೇಳ್ತಾನೆ ಇರ್ತೀವಿ. ಈಗ ಮತ್ತೊಂದು 7 ಜನರ ಮೇಲೆ, ಅಧಿಕಾರಿಗಳ ಮೇಲೆ ಅವರು ಅನಧಿಕೃತವಾಗಿ ಅಕ್ರಮವಾಗಿ ಗಳಿಸಿದ ಆಸ್ತಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 35 ಸ್ಥಳದಾಗ ಮೈಸೂರು, ಬೆಳಗಾವಿ, ಮಂಗಳೂರು, ಚಿತ್ರದುರ್ಗ, ಶಿವಮೊಗ್ಗ, ಬಳ್ಳಾರಿ, ಬೀದರ್, ಕಲಬುರಗಿ ಇವೆಲ್ಲ ಜಿಲ್ಲೆಗಳಲ್ಲಿ ಒಂದು 35 ಜಾಗಗಳಲ್ಲಿ ಏಕಕಾಲಕ್ಕೆ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಈ ಅಟ್ಯಾಕ್ ಮಾಡಿದ ಸಂದರ್ಭದಲ್ಲೇ 36.92 ಕೋಟಿ ರೂಪಾಯಿ ಸಿಕ್ಕದು. ಅದರಲ್ಲಿ ಅಕ್ರಮವಾಗಿ ಎಷ್ಟಪ್ಪ ಅಂತಂದ್ರೆ ಈ ವಿಶೇಷವಾಗಿ 31.28 ಕೋಟಿ. ನೋಡಿ, ಕೋಟಿಗೆ ಬೆಲೆ ಇಲ್ದಂಗೆ ಆಗ್ಯದ. ಇವರು ಇದರಲ್ಲಿ ಹೆಚ್ಚಿಗೆ ಅಕೌಂಟೆಂಟ್ ಇದ್ದಾರೆ ರೀ, ಅದೇ ಕಾಲಕ್ಕೆ ಉಪನಿರ್ದೇಶಕರಂತಿದ್ದಾರೆ, ಹಿಂದುಳಿದ ವರ್ಗಗಳ ಕಡೆ ಇಲಾಖೆಯಲ್ಲಿ ಅಧಿಕಾರಿ ಆಗಿದ್ದಂಥವ್ರು ಇದಾರ, ಮತ್ತು ಅದೇ ಕಾಲಕ್ಕೆ ಲೋಕೋಪಯೋಗಿ ಇಲಾಖೆಯಲ್ಲಿ ಇದ್ದಂಥವ್ರು ಇದಾರ, ಅದೇ ಕಾಲಕ್ಕೆ ಕಾವೇರಿ ನೀರಾವರಿ ನಿಗಮದ ಒಳಗಿದ್ದವ್ರು ಇದಾರ. ಹೀಗೆ ಬೇರೆ ಬೇರೆ ಜಿಲ್ಲಾ ನಗರಾಭಿವೃದ್ಧಿ ಕೋಶದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಆಗಿದ್ದಾರೆ. ಇವರೆಲ್ಲರೂ ಅಂಥ ದೊಡ್ಡ ಅಧಿಕಾರಿಗಳಲ್ಲ, ಹಂಗಿದ್ರೆ ಸಣ್ಣವರು ಅಲ್ಲ. ಇವರು ಈ ರೀತಿಯಾಗಿ ಗಳಿಸಿದ್ದಾರೆ, ಸಣ್ಣ ಅಮೌಂಟ್ ಅಲ್ಲ. ಅದರಲ್ಲೂ ಸುಶೀಲಮ್ಮ ಅನ್ನುವಂಥವ್ರು ಚಿತ್ರದುರ್ಗದವರು ನಿರ್ಮಿತಿ ಕೇಂದ್ರದಲ್ಲಿ ಅಕೌಂಟೆಂಟ್ ಆಗಿದ್ದರು, ಸ್ವಯಂ ನಿವೃತ್ತಿ ಆಗಿದ್ದಾರೆ ಇವರು. ಆದ್ದರಿಂದ ಈ ಹೆಣ್ಣು ಮಗಳು 7.90 ಕೋಟಿ ಮಾಡಿದ ಆಸ್ತಿ ಪತ್ತೆ ಆಗಿದೆ ಇವರಿಂದ. ಇವರು 7.90 ಅಷ್ಟು ದುಡ್ಡನ್ನು ಕೂಡಿಸಿದಾರೆ. ಒಬ್ಬ ಅಕೌಂಟೆಂಟ್ ಇದು. ಅದೇ ಕಾಲಕ್ಕೆ ಅವರ ಏನಪ್ಪ ಅಂದ್ರೆ ಮದೆಹಳ್ಳಿಯಲ್ಲಿ ಅವ್ರ ಮನೆ ಅದ, ಹಿರಿಯೂರು ತಾಲೂಕದ ಯಾದಲಕಟ್ಟದಲ್ಲಿ ತೋಟದ ಮನೆ ಅದ. ಅಲ್ಲೆಲ್ಲ ಶೋಧ ಮಾಡಿದಾಗ 6 ತೋಟದ ಮನೆ, 11 ನಿವೇಶನ, 29 ಎಕರೆ ಕೃಷಿ ಭೂಮಿ, 1 ಕೋಟಿ ಮೌಲ್ಯದ ವಾಣಿಜ್ಯ ಮಳಿಗೆ, 43 ಲಕ್ಷದ ವಾಹನಗಳು, ಶೇಕಡ 48% ಹೆಚ್ಚು. ನಮ್ದು ಏನು ಮೂಲ ಪಗಾರ ಅದಲ್ಲ ಅದಕ್ಕಿಂತ 48 ಪಟ್ಟು ಹೆಚ್ಚು ಅವರು ಗಳಿಕೆ ಮಾಡಿದ್ದಾರೆ. ಇದೆಲ್ಲಿದು ಬಂತು? ಇವತ್ತು ತನಿಖೆ ಆಗುವಂಥ ವಿಷಯ, ತನಿಖೆ ಆಗಬೇಕಾದಂಥ ವಿಷಯ. ಅವ್ರದ್ದು ಇರೋದು ಎಷ್ಟು ಪೇಮೆಂಟು ಬಂತು ಅನ್ನೋದು, ಇದು ಎಲ್ಲಿದು ಬಂತು ಅನ್ನುವಂಥದ್ದು. ಇದು ಒಬ್ಬ ಸಾಮಾನ್ಯ ಅಕೌಂಟೆಂಟು ಸುಶೀಲಮ್ಮ ಅವ್ರದ್ದು. ಇನ್ನೊಬ್ಬರು ಇದ್ದಾರೆ ಮತ್ತೊಬ್ಬರು ಶಿವಣ್ಣ ಅಂತೇಳಿ, ಅವರು ಮೀನುಗಾರಿಕೆ ಇಲಾಖೆಯಲ್ಲಿ ಉಪನಿರ್ದೇಶಕ ಅಂತೇಳಿ. ಅವರ ನಿವಾಸ ಮಂಗಳೂರದೊಳಗೆ ಚೆಕ್ ಮಾಡಿದಾಗ ಅವರ ಆಸ್ತಿ ಅವ್ರ ಮೂಲ ಪಗಾರಗಿಂತಲೂ 120 ಪಟ್ಟು ಹೆಚ್ಚದ. 120 ಪಟ್ಟು. 44 ಎಕರೆ ಜಮೀನು ಅದ, 14 ನಿವೇಶನಗಳಿದ್ದಾವೆ, 44 ಎಕರೆ ಜಮೀನು. ಹೀಗಾಗಿ ಈ ಮುಂದೆ ಅದೇ ಕಾಲಕ್ಕೆ ಇವರು ವಿಶೇಷವಾಗಿ ಬಳ್ಳಾರಿ ನಗರದ ಸಿದ್ಧಾರ್ಥ ನಗರದಲ್ಲಿ ಇರುವಂಥವ್ರು. ಹಾಸ್ಪಿಟಲ್ ರಸ್ತೆಯಲ್ಲಿರೋ ಮೀನುಗಾರಿಕೆ ಇಲಾಖೆಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ದಾಳಿ ಮಾಡಿದಾಗ ಶಿವಣ್ಣ ಮತ್ತು ಶಿವನ ಕುಟುಂಬದ ಹೆಸರಲ್ಲಿ 14 ನಿವೇಶನ, 44 ಎಕರೆ ಭೂಮಿ, 8.5 ಲಕ್ಷ ನಗದು, ವಿವಿಧ ಬ್ಯಾಂಕ್ಗಳಲ್ಲಿ ಠೇವಣಿ, 6 ಗ್ರಾಮ್ ಚಿನ್ನ, ದ್ವಿಚಕ್ರ ವಾಹನಗಳು ಇವೆಲ್ಲವೂ ಪತ್ತೆಯಾಗಿದ್ದಾವೆ. ಅಕ್ರಮವಾಗಿ ಎಷ್ಟು ಗಳಿಸಿದ್ದಾರೆ ನೋಡೋರು ಹೇಳುವಂಥದ್ದು. 120 ಪಟ್ಟು ಹೆಚ್ಚಾಗಿದೆ ಹೇಳ್ತಾರೆ ಈ ಶಿವಣ್ಣ ಅವ್ರದ್ದು. ಮೀನುಗಾರಿಕೆ ಇಲಾಖೆಯಲ್ಲಿ ಒಬ್ಬ ಸಾಮಾನ್ಯ ಅಧಿಕಾರಿ ಮತ್ತು ಉಪನಿರ್ದೇಶಕ, ಡೆಪ್ಯೂಟಿ ಡೈರೆಕ್ಟರ್. ಇನ್ನು ಅದೇ ಕಾಲಕ್ಕೆ ಈ ಮನಿ ಅಂತಂದ್ರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಇದು ಇಂಜಿನಿಯರ್ ಆಗಿದ್ದ, ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದಂಥವರು GK ರೇವನ್ ಕುಮಾರ್ ಅವ್ರ ಮನೆಯಲ್ಲಿ 2.96 ಕೋಟಿ ಮೌಲ್ಯ ಚಿನ್ನಾಭರಣ ಸಿಕ್ಕದ. ಇವರಲ್ಲೇ 2.96 ಕೋಟಿ ಚಿನ್ನಾಭರಣ. ಮುಂದೆ ಮಂಡ್ಯದಲ್ಲಿ 2 ಮನೆ, ಮೈಸೂರಿನ ಕಚೇರಿ ಮೇಲೆ ಪೊಲೀಸ್ ದಾಳಿ ಮಾಡಿದಾಗ ಪರಿಶೀಲನೆ ವೇಳೆಯಲ್ಲಿ ಎಷ್ಟಪ್ಪ ಅಂತಂದ್ರೆ 2,96,05,185 ಮೌಲ್ಯ ಚಿನ್ನಾಭರಣಗಳು ಪತ್ತೆಯಾಗಿದ್ದಾವೆ. ಅಂದ್ರೆ ಯಾವ್ಯಾವ ರೀತಿಯಾಗಿ ಹೊಡೆದಿರ್ಬೋದಪ್ಪ ಅಂತ. ಇವ್ರ ಆದಾಯಕ್ಕಿಂತಲೂ ಇವ್ರ ಆದಾಯ ಎಲ್ಲ ಮೂರುಗಳನ್ನು ತೆಗೆದಾಗ ಇವರು ಎಷ್ಟು ಹೆಚ್ಚಪಟ್ಟಾಗಿದ್ದಪ್ಪ ಅಂತಂದ್ರೆ 327% ಅಷ್ಟು ಹೆಚ್ಚಾಗ್ಯದ. ಮುಂದೆ ಇವ್ರ ಮನೆಯಲ್ಲಿ 2.96 ಕೋಟಿ ಮೌಲ್ಯ ಚಿನ್ನಾಭರಣಗಳು ಸಿಕ್ಕಿದಾವೆ ಅಂತೇಳಿ ದಾಖಲೆ ಇವರು ಲೋಕಾಯುಕ್ತರು ಪ್ರಕಟ ಮಾಡಿದ್ದಾರೆ. ಏನಂತಂದ್ರೆ ಬರೋದು ಒಬ್ಬರ ಮಹಿಳಾ ಅಧಿಕಾರಿ KR ಶೋಭಾ ಅಂತೇಳಿ ಅವರು ದಿವಂಗತ DC ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ KR ಶೋಭಾ ಅನ್ನೋರು ಶಿವಮೊಗ್ಗ ನಿವಾಸದಲ್ಲಿ ಅವರು 7 ಕಡೆ ತನಿಖೆ ಮಾಡಿದಾಗ ಶಿಕಾರಿಪುರದ ಚನ್ನಕೇಶವ ನಗರದಲ್ಲಿ 16ನೇ ಕ್ಲಾಸ್ನ ಶೋಭಾ ಅವರ ಮನೆಯಲ್ಲಿ
ಅತ್ತೆ ಮನೆ ತಲ್ಲಘಟ್ ತಾಂಡಾದಲ್ಲಿನ ಮನೆ, ತೋಟದ ಮನೆ, ಶಿವಮೊಗ್ಗದ ನವಲೆಯ ಮನೆ, ಬಾಲರಾಜ್ ಅರಸ್ ರಸ್ತೆ ಕಚೇರಿ, ಸಾಗರ ತಾಲೂಕಿನ ಅನಂತಪುರ ಬಳಿಯ ಅಚಾಪುರ್ನಲ್ಲಿ ಶಾಲೆ, ಸಹೋದ್ಯೋಗಿ ರಾಘವೇಂದ್ರ ಅವರ ನಿವಾಸದ ತಾಳೆ ಇವೆಲ್ಲ ಮಾಡಿದಾಗ ಇವರು ಹಾಸ್ಟೆಲ್ನಲ್ಲಿ ವಾರ್ಡನ್ ಆಗಿ ತಮ್ಮ ವೃತ್ತಿ ಶುರು ಮಾಡಿದರು. ವೃತ್ತಿ ಶುರು ಮಾಡಿ ಕೊನೆಗೆ ಏನಪ್ಪ ಅಂದ್ರೆ 5 ವರ್ಷಗಳಿಂದ ಜಿಲ್ಲಾಧಿಕಾರಿಯಾಗಿ ಹೆಚ್ಚುವರಿ ಕಾರ್ಯಭಾರ ಮಾಡ್ತಾಯಿದ್ದಾರೆ. ಇವ್ರು 4 ಎಕರೆ ಜಮೀನು, ತೋಟದ ಮನೆ, 1.5 ಕೋಟಿ ರೂಪಾಯಿ ಮೊತ್ತದ 3 ಅಂತಸ್ತಿನ ಮನೆ, ಅದಕ್ಕೆ ಶಿಕಾರಿಪುರ ಶಿವಮೊಗ್ಗದಲ್ಲಿ 60 ಲಕ್ಷ ಮೌಲ್ಯದ 2 ನಿವೇಶನ, ಆಚಾಪುರದಲ್ಲಿ 4.30 ಕೋಟಿ ವೆಚ್ಚದ ಶಾಲಾ ಕಟ್ಟಡ, 70 ಲಕ್ಷ ಮೌಲ್ಯದ ಶಾಲಾ ಬಸ್ಸುಗಳು, 34 ಲಕ್ಷ ಮೌಲ್ಯದ 2 ಕಾರು, 3 ದ್ವಿಚಕ್ರ ವಾಹನಗಳು. ಇವ್ರದ್ದು ಏನಪ್ಪ ಅಂದ್ರೆ 200 ಪಟ್ಟು ಅಧಿಕಾರ, ಇದು ಆದಾಯ, ಅದು ಸಂಪತ್ತು ಹೆಚ್ಚಾಗಿದೆ ಅಂತ ಮಾತು. ಇನ್ನು ಎ ಅನ್ನುವಂಥವ್ರು ನಮ್ಮ ಪುಟ್ಟಸ್ವಾಮಿ ಅವರ ವಿಶೇಷವಾಗಿ ಅವ್ರದ್ದು ಏನಪ್ಪ ನೀರಾವರಿ ನಿಗಮದಲ್ಲೇ ಪ್ರಭಾರ ಆದವರು. ಅವ್ರು ಏನಪ್ಪ ಅಂತಂದ್ರೆ ಅವ್ರದ್ದು ವಿಶೇಷವಾಗಿ 2 ಕೆಜಿಗೂ ಅದಕ್ಕೆ ಬೆಳ್ಳಿ, 6 ನಿವೇಶನ, 1 ಮನೆ, 1 I-20 ಕಾರು, 5.5 ಲಕ್ಷ ನಗದು ಇವೆಲ್ಲ ಪತ್ತೆ ಆಗಿದ್ದಾವೆ. 4 ಸ್ಥಳಗಳ ಮೇಲೆ ದಾಳಿ ಮಾಡಿದ್ದಾರೆ. 950 ಗ್ರಾಮ್ ಚಿನ್ನಾಭರಣ, ಅರ್ಧ ಕೆಜಿ ಆಭರಣಗಳು ಗಿರ್ವಿಟ್ಕೊಂಡಿದ್ದಾರೆ, ಪತ್ತೆ ಇಟ್ಕೊಂಡಿದ್ದಾರೆ. ಇದೆಲ್ಲ ಗಳಿಸ್ಕೊಂಡಾರೆ. ಇವರು 2.40 ಕೋಟಿ ಇಂತೂ ಅಧಿಕ ಆಸ್ತಿ ಗಳಿಸಿದ್ದಾರೆ. 2.40 ಕೋಟಿ ಅದು ಗಳಿಸಿದ್ದಾರೆ ಇವರು. ವಿಶೇಷವಾಗಿ ಇವರು ಏನಪ್ಪ ಅಂತಂದ್ರೆ ಈ ಒಂದು ತನಿಖಾ ಸಂದರ್ಭದಲ್ಲಿ ಇಷ್ಟೆಲ್ಲ ಸಿಕ್ಕಂಥದ್ದು. ಈ ನಂತರದಲ್ಲಿ ಇನ್ನೊಬ್ಬರು ಬರ್ತಾರೆ, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ AEE ಅಜಯ್ ಸಿಂಗ್ ರಜಪೂತ್ ಮನೆ ಮೇಲೆ ದಾಳಿ ಮಾಡಿದಾಗ, ಇಲ್ಲೇ ಬೆಳಗಾವಿಯಾಗ ದಾಳಿ ಮಾಡಿದಾಗ ಅವರಲ್ಲಿ ಸಿಕ್ಕಂಥದ್ದು ಏನಪ್ಪ ಅಂತಂದ್ರೆ ಆ 3 ಮನೆಗಳು ಅದಾವೆ. ಹುಕ್ಕೇರಿ, ಹತ್ತನೇ ತಾಲೂಕು ಇರೋ ಮನೆ ಸೇರಿ ಒಟ್ಟು 7 ಕಡೆ ಏಕಕಾಲಕ್ಕೆ ದಾಳಿ ಮಾಡಿದಾಗ 498 ಗ್ರಾಮ್ ಚಿನ್ನಾಭರಣ, 6.22 ಲಕ್ಷ ನಗದ, 7 ಪ್ಲಾಟ್ಗಳು, 3 ಮನೆ, 12 ಎಕರೆ ಜಮೀನು, ತಲಾ 1 ಕಾರು, ದ್ವಿಚಕ್ರ ವಾಹನ, ಹೀಗೆಲ್ಲ ಸೇರಿ ಏನಪ್ಪ ಅಂತಂದ್ರೆ ಅಕ್ರಮ ಆಸ್ತಿಗಳಿಗೆ ಇಲ್ಲೂ ಏನಪ್ಪ ಅಂದ್ರೆ ಭಾಳಷ್ಟು ಆಗ್ಯದ ಅನ್ನುವಂಥದ್ದು. ಹಿಂಗೆ ಇವು 6-7 ಜನ ಏನು ಅಧಿಕಾರಿಗಳಿದ್ದಾರೆ ಹೇಳ್ತಾರೆ, ಇದನ್ನು ತನಿಖೆ ಮಾಡಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಇವರಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗ್ಬೋದು, ಏನಾಗ್ಬೋದು ಭವಿಷ್ಯಪಟ್ಟಂಥ ವಿಷಯ. ಇಲ್ಲಿ ಲೋಕಾಯುಕ್ತರು ಮಾತ್ರ ಮೇಲೆ ಹೇಳುವಂಥ ವಿಷಯ ಸಾಕಷ್ಟು ಅಂಥ ಅಧಿಕಾರಿಗಳನ್ನ ಇನ್ನೂ ಈ ರಾಜಕಾರಣಿಗಳ ಮೇಲೆ ದಾಳಿ ಮಾಡಿದ್ರೆ ಇನ್ನೂ ಹೆಚ್ಚದ. ಆದರೆ ಅವ್ರು ಪ್ರಭಾವಿ ಆಗಿದ್ದರಿಂದಾಗಿ ಅವ್ರ ಕಡೆ ಹೆಚ್ಚು ಕೂದಲಿದ್ದು ಲೋಕಾಯುಕ್ತರು ಹೋದರೂ ಅಷ್ಟಕ್ಕಷ್ಟ. ಎಲ್ಲೋ ಒಂದಿಷ್ಟು ಭಾಳ ಪ್ರೆಷರ್ ಬಂದಾಗ ಆಡಳಿತಾರೂಢ ಪಕ್ಷದ ಪ್ರೆಷರ್ ಬಂದಾಗ ಮಾಡ್ತಾರೆ ಅನ್ನೋದು ಇವ್ರ ಮೇಲೆ ಆರೋಪಗಳು ಇದ್ದಾವೆ. ಆರೋಪಂತೆ ಮಾಡ್ತಾ ಇರ್ತಾರೆ. ಆದರೂ ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ ಭಾಳ ಪ್ರಭಾವಿಯಾದ ರಾಜಕಾರಣಿಯನ್ನು ಅಥವಾ ದೊಡ್ಡ ಅಧಿಕಾರಿಯನ್ನು ಹಿಡಿದು IAS ಲೆವೆಲ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅವ್ರನ್ನ ಹಿಡಿದು ಹಾಕುವಂಥ ಕೆಲಸಗಳು ಅಷ್ಟು ಸುಲಭದ ಮಾತುಗಳಲ್ಲ ಅನ್ನೋ ಮಾತಿದ್ದರೂ ತಮಗೆ ಸಿಕ್ಕಂಥ ಲಿಮಿಟೆಡ್ ಅಧಿಕಾರದಲ್ಲಿ ಲೋಕಾಯುಕ್ತರು ಸಾಹಸ ಮಾಡ್ತಾಯಿದ್ದಾರೆ. ಆ ಸಾಹಸಕ್ಕೆ ಇಲ್ಲಿ ಇವು ಸಿಕ್ಕಂಥವ್ರಿಗೆಲ್ಲ ಶಿಕ್ಷೆ ಆದರೆ ನಿಶ್ಚಿತವಾಗಿಯೂ ಇದೊಂದು ಒಳ್ಳೆಯ ಸಾಧನೆಯೂ ಆಗ್ತದೆ. ಮತ್ತು ಇನ್ನೊಂದು ಹೇಳೋದು ನಿಮಗಪ್ಪ ಅಂತ ಈ ಸಂದರ್ಭದಲ್ಲಿ ಮತ್ತು ಲೋಕಾಯುಕ್ತರು ಒಳ್ಳೆ ಕೆಲಸ ಮಾಡಿದ್ರು. ಆದರೆ ಅದೇ ಕಾಲಕ್ಕೆ ಇವ್ರು ಶಿಕ್ಷೆ ಆಯ್ತಪ್ಪ ಅಂದ್ರೆ, ಸರ್ಕಾರ ಒತ್ತಡದಿಂದ ಶಿಕ್ಷೆ ಮಾಡಿತ್ತಂದ್ರೆ ಈ ಭ್ರಷ್ಟಾಚಾರಿಗಳ ಪ್ರಮಾಣ ಕಡಿಮೆ ನಿಶ್ಚಿತ ಆಗ್ತದೆ ಅನ್ನೋದು ಒಂದು ನಂಬಿಕೆ. ಯಾಕಂತಂದ್ರೆ ಇಲ್ಲಿ ನಮ್ಮ ಅಧಿಕಾರಶಾಹಿ ಜನಕ್ಕೆ ಇಲ್ಲಿ ರಾಜಕಾರಣಿಗಳು ಅಥವಾ ಪ್ರಭಾವಿ ವ್ಯಕ್ತಿಗಳು ಪ್ರಭಾವ ಮಾಡೋದ್ರಿಂದಾಗಿ ಇವರು ಶಿಕ್ಷೆದ ಬಚಾವ್ ಆಗ್ತಿರ್ತಾರೆ ಅನ್ನೋದು ಒಂದು ನೆನ್ಮರಿಕೆ ಬರೋ ಆರೋಪ. ಇದಕ್ಕೆ ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತದೆ ಗೊತ್ತಿಲ್ಲ. ಒಟ್ಟಿನಲ್ಲೇ ಈ 31.28 ಕೋಟಿ ಅಕ್ರಮ ಆಸ್ತಿ ಲೋಕಾದಾಳಿಯಲ್ಲಿ ಪತ್ತೆ ಆಗ್ಯದ. ಇವರಿಗೆ ಯಾರು ಮಾಡಿದಾರೆ ಇವರಿಗೆ ಶಿಕ್ಷೆ ನಿಶ್ಚಿತವಾಗಿ ಆದ್ರೆ ಭಾಳ ಉತ್ತಮ ಆಗ್ತದನ ನೋಡೋಣ ಇದನ್ನು. ಮತ್ತು ಇಲ್ಲೊಂದು ಮಾತು ನಾವು ಈ ಸಂದರ್ಭ ಕೇಳ್ಕೊಬೇಕಾಗಿದ್ದು ಸರ್ಕಾರದಲ್ಲೇ ಮತ್ತು ಲೋಕಾಯುಕ್ತದಕ್ಕಿಂತ ಸರ್ಕಾರ ಎಷ್ಟು ಜನಕ್ಕೆ ಇಲ್ಲಿವರೆಗೆ ನಮ್ಮ ಲೋಕಾಯುಕ್ತದವ್ರು ದಾಳಿ ಮಾಡಿ ಸಬ್ಮಿಟ್ ಮಾಡಿದಂತಹ ಅರ್ಜಿಗಳ ಮೇಲೆ ತನಿಖೆ ಮಾಡಿ ನಮಗೆ ಅಂದ್ರೆ ಅವ್ರ ಶಿಕ್ಷೆ ಕೊಡಿಸೋ ಯಶಸ್ವಿಯಾಗಿ ಅನ್ನೋದನ್ನು ಶ್ವೇತಪತ್ರ ಮೂಲಕ ಬಿಡುಗಡೆ ಮಾಡಿದ್ರೆ ಭಾಳ ಯೋಗ್ಯ ಅಂತೇಳಿ ಒಂದು ಮಾತು. ಇದಕ್ಕೆ ನೀವೇನಂತೀರಿ ನೋಡುಗರ? ಯಾಕೆಂದರೆ ಇವೆಲ್ಲ ಆಗಬೇಕು, ತನಿಖೆಗಳು ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ನಮ್ಮದು ಸತ್ಯದ ಕೈಗೆ ನೋಡಿ ವಂದನೆಗಳು.